नाज मीडिया उर्दू में आपका खैर मकदम है। वीडियो को पेश करने में ताउन किया है हीलिंग ट्री हॉस्पिटल, मल्टी सुपर स्पेशलिटी बेड, कैमरून इंडिपेंडेंट PU कॉलेज साइंस एंड आर्ट्स, अहमद टूरिस्ट एंड ट्रैवल्स, हज और उम्रा सर्विस बेदर। आपकी खिदमत हमारी नज़र में किसी इबादत से कम नहीं। आपका एतमाद ही हमारी कामयाबी है। ಡಾಕ್ಟರ್ B.R. ಅಂಬೇಡ್ಕರ್ ಅವರು ನಮ್ಮ ದೇಶದ ಅಮೂಲ್ಯವಾಗಿರುವಂಥ ಒಂದು ರತ್ನ. ಒಂದು ಕ್ಷಣ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಇಲ್ಲ ಅಂತಂದ್ರೆ ಈ ಭಾರತ ದೇಶವೂ ಕೂಡ ಇರ್ತಿರ್ಲಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಕ್ಕಿತ್ತು. ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಈ ಭಾರತವನ್ನ ಒಗ್ಗೂಡಿಸಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ತಂದು ಸರ್ವ ಜನಾಂಗಕ್ಕೆ ಸಮನಾದಂತಹ ಅವಕಾಶವನ್ನು ಕೊಟ್ಟು ಸರ್ವ ವ್ಯಾಪ್ತಿ, ಸರ್ವ ಸ್ಪರ್ಶಿ ಒಂದು ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟಿದ್ರಿಂದ ಇವತ್ತು ನಮ್ಮ ಭಾರತ ದೇಶ 130 ಕೋಟಿ ಜನಸಂಖ್ಯೆ ಇದ್ದರೂ ಕೂಡ, ಹಲವಾರು ಭಾಷೆಗಳನ್ನ ಮಾತನಾಡುವಂತಹ ಜನಾಂಗ ಇದ್ರೂ ಕೂಡ, ಹಲವಾರು ಸಂಸ್ಕೃತಿಗಳಿದ್ರೂ ಕೂಡ, ಹಲವಾರು ಜಾತಿ ಮತ ಪಂಥಗಳಿದ್ರೂ ಕೂಡ ಇವತ್ತು ಒಂದು ಭಾರತವಾಗಿರೋದಕ್ಕೆ ನಮ್ಮ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರ ಮೂಲ ಕಾರಣ ಅನ್ನುವಂತ ಮಾತನ್ನು ಹೇಳ್ತಿದ್ರು. ಅವರು ಸಂವಿಧಾನ ರಚನೆ ಮಾಡುವ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಭ್ಯಾಸ ಮಾಡುವಂತಹ ಸಂದರ್ಭದಲ್ಲಿ ವಿವಿಧ ಪರಿಣಿತರ ನಾಯಕರ ಜೊತೆಗೆ ಅವರು ಮಾತನಾಡಿರುವಂತಹದ್ದು, ವೈಚಾರಿಕವಾಗಿ ಚಿಂತನೆಯನ್ನು ಮಾಡಿರುವಂತಹ ಅದ್ಭುತವಾದಂತಹ ಒಂದು ಅನುಭವದ ಪುಸ್ತಕ. ಅದನ್ನು ಓದಿದಾಗ ಡಾಕ್ಟರ್ ಅಂಬೇಡ್ಕರ್ ಅವರು ಎಷ್ಟು ಆಳವಾಗಿ ಮಾನವೀಯತೆಯನ್ನ ಅರ್ಥ ಮಾಡಿಕೊಂಡಿದ್ರು ಮತ್ತು ಎಷ್ಟು ದೂರದೃಷ್ಟಿ ಈ ಹಲವಾರು ಜಾತಿ ಮತ ಪಂಥಗಳ ದೇಶವನ್ನು ಒಗ್ಗೂಡಿಸೋದಕ್ಕೆ ಎಷ್ಟು ದೂರದೃಷ್ಟಿ ಇಟ್ಟು ಅವರು ಕೆಲಸವನ್ನ ಮಾಡಿದ್ರು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ. ಬಂಧುಗಳೇ, ಇದು ಬಸವ ಕಲ್ಯಾಣ. ಇಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ವಿಚಾರಗಳು, ಬಸವಣ್ಣವರ ವಿಚಾರ ಏಕೆ ಸಾಮ್ಯ ಇದೆ. ಸಮಾನತೆಯನ್ನ ಇಬ್ರು ಕೂಡ ಸಾರಿದ್ರು. ಅಸ್ಪೃಶ್ಯತೆ ವಿರುದ್ಧ ಇಬ್ರು ಕೂಡ ಹೋರಾಟವನ್ನ ಮಾಡಿದ್ರು. ಅನಿಷ್ಟ ಪದ್ಧತಿಗಳ ಜೊತೆಗೆ ವಿರುದ್ಧ ಅವರು ಎಲ್ಲ ಹೋರಾಟವನ್ನ ಮಾಡಿದ್ರು. ಹೀಗಾಗಿ ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ಆಧುನಿಕವಾಗಿ ಬಸವಣ್ಣನ ಎಲ್ಲ ವಿಚಾರಗಳನ್ನ ಇವತ್ತು ನಮ್ಮ ಸಂವಿಧಾನದಲ್ಲಿ ಇವತ್ತು ತಂದು ಎಲ್ಲರಿಗೂ ಸಮಾನತೆಯ ಅವಕಾಶಗಳನ್ನ ಮಾಡಿಕೊಟ್ಟಂತ B.R. ಅಂಬೇಡ್ಕರ್ ಅವರ ಪುಣ್ಯ ಅನಾವರಣ ಮಾಡುವ ಮುಖಾಂತರ ನಾವು ಮತ್ತೊಮ್ಮೆ ಇಡೀ ದೇಶಕ್ಕೆ ಸಾರ್ತಾ ಇದ್ದೇವೆ. ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಮ್ಮ ನಮನಗಳು. ಅವರಿಂದ ಇವತ್ತು ಈ ದೇಶ ಒಕ್ಕೂಟಾಗಿ ಒಂದಾಗಿ ಉಳಿದಿರುವಂತದ್ದು ಅನ್ನೋದನ್ನ ನಾವು ಇವತ್ತು ಮತ್ತೊಮ್ಮೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ನಮ್ಮ ಸೆಲ್ಯೂಟ್ ಅನ್ನ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ. ಬಂದಿದೆ ಅವರ ಜೀವನದ ಕಥೆಯನ್ನು ನೋಡಿದಾಗ ಹಲವಾರು ನೋವುಗಳನ್ನ ಅವರು ಉಂಡಿದ್ರು. ಆದರೆ ಆ ನೋವುಗಳಿಂದ ಅವರು ಕುಗ್ಲಿಲ್ಲ. ಆ ನೋವಿನಿಂದ ಅವರು ಬೇಸರ ಪಡ್ಕೊಳ್ಳಿಲ್ಲ. ಮತ್ತು ಆ ನೋವಿನ ಬರುವಂತಹ ದಿನಗಳಲ್ಲಿ ಅವರು ಅದರ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನ ಮಾಡಲಿಲ್ಲ. ಆದರೆ ಇದೇ ತರದ ನೋವನ್ನು ಉಂಡುವಂತಹ ಲಕ್ಷಾಂತರ ಜನ ಏನಿದ್ದಾರೆ ಅವರ ಬಗ್ಗೆ ಚಿಂತನೆಯನ್ನ ಮಾಡಿ ಅವರಿಗೆ ರಕ್ಷಣೆ, ಅವರಿಗೆ ಅವಕಾಶ, ಅವರಿಗೆ ಸಮಾನತೆ, ಅವರಿಗೆ ಬದುಕುವಂತಹ ಒಂದು ಶಕ್ತಿಯನ್ನು ತುಂಬಿದ್ದು ಡಾಕ್ಟರ್ B.R. ಅಂಬೇಡ್ಕರ್. ಅವರು ವಿದೇಶದಿಂದ ಬಂದಂತಹ ಸಂದರ್ಭದಲ್ಲಿ ಮುಂಬೈನ ಬಾರ್ ಅಸೋಸಿಯೇಷನ್ ಅವರು ಅವರಿಗೆ ಸದಸ್ಯತ್ವವನ್ನು ಕೊಡಲಿಲ್ಲ.
ಮುಂಬೈನ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಬೇಕಂತ ಅವ್ರ ಇಚ್ಛೆ ಇತ್ತು, ಅವಕಾಶ ಕೊಡಲಿಲ್ಲ. ಆ ಸಂದರ್ಭದಲ್ಲಿ ಅವರು ಆಶ್ರಯ ಕೊಟ್ಟವರು ನಮ್ಮ ಹುಬ್ಬಳ್ಳಿಯ ಕಂಬಳಿಯವರು ಶಿಕ್ಷಣ ಸಚಿವರಾಗಿದ್ದರು, ಮುಂಬೈ ಭಾಗದ ಶಿಕ್ಷಣ ಸಚಿವರಾಗಿದ್ದರು. ಅವರಿಗೆ ಆಶ್ರಯನ ಕೊಟ್ಟರು. ಆ ಸಂದರ್ಭದಲ್ಲಿ ಕಂಬಳಿ ಅವರ ಒಂದು ಮನೆಯಲ್ಲೇ, ಯಾಕಂದ್ರೆ ಎಲ್ಲೂ ಇರಕ್ಕೆ ಜಾಗ ಇರಲಿಲ್ಲ, ಮನೆಯಲ್ಲೇ ಸಚಿವರ ಮನೆಯಲ್ಲೇ ಇದ್ದು ಅವರು ಕಾಲೇಜಿನ ಲೆಕ್ಚರ್ ಆಗಿ ಕೆಲವು ದಿನ ಕೆಲಸವನ್ನು ಮಾಡಿದ್ರು. ಆವಾಗ ಕಂಬಳಿಯವರು ಬಸವಣ್ಣನ ವಿಚಾರ ಎಲ್ಲವನ್ನೂ ಕೂಡ ತಿಳಿಸುವಂತಹ ಪ್ರಯತ್ನಗಳ ಮಾಡಿದಾಗ ಅದು ಮನದಾಳದಲ್ಲಿ ಉಳಿದು ಸಂವಿಧಾನದ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಅತ್ಯಂತ ಕಟ್ಕಡೆಯ ಮನುಷ್ಯನಿಗೆ ಅಂತ್ಯೋದಯ ಅಂತ್ಯದಲ್ಲಿರುವಂತಹ ಮನುಷ್ಯನ ಉದ್ಧಾರ ಆಗಬೇಕನ್ನುವಂತಹ ಸಂವಿಧಾನವನ್ನ ರಚನೆ ಮಾಡಬೇಕನ್ನುವಂತಹ ಪ್ರೇರಣೆಯನ್ನ ಪಡೆದು ಇವತ್ತು ಈ 21ನೇ ಶತಮಾನದಲ್ಲಿ ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವವಾಗಿ ಎಲ್ಲರಿಗೂ ಸಮಾನ ಅವಕಾಶ ಇರುವಂತಹ ಒಂದು ಅವಕಾಶವನ್ನು ಏನು ಮಾಡಿಕೊಟ್ಟಿದ್ದಾರೆ ಅಂಬೇಡ್ಕರ್ ಅವರು. ನಾವೆಲ್ಲರೂ ಕೂಡ ಚಿರಣಿಯಾಗಿದೆ. ಇವತ್ತು ನಾವು ಯಾವುದೇ ಸ್ಥಾನವನ್ನ ಪಡೆದಿರಲಿ, ಯಾವುದೇ ನೌಕರಿಯನ್ನ ಪಡೆದಿರಲಿ, ಯಾವುದೇ ಅವಕಾಶವನ್ನ ಪಡೆದಿರಲಿ, ಪ್ರಜಾಪ್ರಭುತ್ವ ಇಲ್ಲದಿದ್ರೆ ಇದು ಸಾಧ್ಯ ಆಗ್ತಾ ಇರಲಿಲ್ಲ, ರಾಜ್ಯ ಸರ್ಕಾರದಿಂದ ಆಗ್ತಾ ಇರಲಿಲ್ಲ. ಇವತ್ತು ದೇಶ ವಿದೇಶಗಳಲ್ಲಿ ನಾವು ನೋಡ್ತೇವೆ, ಯಾವುದೇ ರೀತಿಯ ಪ್ರಜಾಪ್ರಭುತ್ವ ಉಳಿತಾ ಇಲ್ಲ. ಪಕ್ಕದ ರಾಷ್ಟ್ರದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ಪ್ರಜಾಪ್ರಭುತ್ವ ಆತಂಕದಲ್ಲಿದೆ. ನಮ್ಮ ಭಾರತ ದೇಶ ಒಂದೇ ಪ್ರಜಾಪ್ರಭುತ್ವ ದಿನ ದಿನ ಗಟ್ಟಿ ಆಗ್ತಿರುವಂತದ್ದು. ನಮ್ಮ ಭಾರತ ದೇಶದ ಸಂವಿಧಾನ ಇದಕ್ಕೆಲ್ಲದಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ, ಇನ್ನೊಂದು ಪಕ್ಷ ಅಧಿಕಾರವನ್ನು ಬಿಡಲಿ, ಆ ಬಿಟ್ಟು ಹೋದಂತಹ ಪಕ್ಷಗಳು ಮತ್ತು ಪಡ್ಕೊಳ್ಳುವಂತಹ ಪಕ್ಷಗಳು ಅತ್ಯಂತ ಶಾಂತಿ ರೀತಿಯಲ್ಲಿ, ಅತ್ಯಂತ ಸಂಯಮಶೀಲದಿಂದ, ಅತ್ಯಂತ ಗೌರವದಿಂದ ಆ ಅಧಿಕಾರದ ಹಸ್ತಾಂತರ ಆಗುತ್ತೆ, ಟ್ರಾನ್ಸ್ಫರ್ ಆಫ್ ಪವರ್. ಬೇರೆ ಯಾವ ರಾಷ್ಟ್ರದಲ್ಲೂ ಕೂಡ ಆಗೋದಿಲ್ಲ. ದುರ್ದೈವ, ಅಮೆರಿಕ ಕಲಿತಂತಹ ದೇಶ ಅಂತೆಲ್ಲರೂ ಕೂಡ ಕರೀತಾರೆ. ಮೊನ್ನೆ ನಡೆದಂತಹ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಅಧ್ಯಕ್ಷರ ಆಯ್ಕೆ ಆದ ಮೇಲೆ ಎಷ್ಟು ದೊಡ್ಡ ಗಲಾಟೆ, ಎಷ್ಟು ದೊಡ್ಡ ವಿಚಾರಗಳು ಬಂದು ಅಧಿಕಾರ ಬಿಟ್ಟು ಕೊಡಕ್ಕೆ ತಯಾರಿಲ್ಲ, 2 ತಿಂಗಳು ಕಾಯ್ಬೇಕು. ಆದರೆ ಇವತ್ತು ಭಾರತ ದೇಶದಲ್ಲಿ ಇದು ಅತ್ಯಂತ ಶಾಂತ ರೀತಿಯಿಂದ ಆಗ್ತಾ ಇದ್ದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಕಾರಣ ಅನ್ನುವಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇಂತಹ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ